ಕೆಲಸ ಉಂಟು ಆಯ್ತು, ಇದೊಂಚೂರು ಕಟ್ಬೇಕೀಗ. ಕೆಲಸ ಮಾಡೋದೇನಪ್ಪ, ಸೋತ ಇಲ್ಲ. ನಮಸ್ಕಾರ. ನಮಸ್ಕಾರ. ಹೌದು, ಮೊದಲು ಒಳಗೆ ಹೋಗಿ ನೀರು ತಗೊಂಡ ಶುರುವಾಗೋಯ್ತು. ಕುಡು ಇದು ಇಲ್ಲ, ಯಾಕೆ ನೀವು ಕಚ್ಚಿ ಕುಡಿದ್ರಿ ಕೋಳ ಕಟ್ಟಿ. ಅಲ್ಲ ನಿಮಗೆ ಒಂದು ಯಾವ್ದು ಕಪ್ಪ ಕೆಂಪ ಬೇಗ ಕುಬೇರ್ ಬರ್ಬೇಕೀಗ. ಕಪ್ಪ ಕರ್ಸುವ ನಿಮಗೆ ಚಪ್ಪಿಚ ಮುಂಡಕ್ಕಿ. ಹೀಗೆ ಗೊತ್ತಿಲ್ಲ, ಚಪ್ಪಿಚ ಮುಂಡಕ್ಕಿ ಗೋಲಿ ಬಜೆ ಬೇರೆ ಹಾಕ್ತೆ. ಇಂತಿಂತ ಗೋಲಿ ಬಜೆ ಹೌದೇನ? ಒಂದು ಉಪದ್ರ ಅಂತ ಹೇಳಿದ್ರು ಮಾರ್ರೆ, ಪುಷ್ಪ ತುಂಟು ಕೂತ್ಕೊಳ್ಳಿಕ್ಕಿಲ್ಲ. ಕೆಲಸ ಬೇಗ ಒಂದೇ ಬೇಕು ನಮ್ಮ ಅವಸ್ಥೆ. ಎಲ್ಲಿಯ ಚಾಕರಿ ಆದ್ರೂ ಬೇಕು. ಈ ಅರಮನೆ ಚಾಕರಿ ಉಂಟು ನೋಡಿ, ಯಾವ ಸತ್ತವರಿಗೂ ಬೇಡ. ಬೆಳಿಗ್ಗೆ ಶುರುವಾದ್ರೆ ರಾತ್ರಿ ಮಲಗುವವರೆಗೂ ಕೆಲಸ, ರಾತ್ರಿ ಶುರುವಾದ್ರೆ ಬೆಳಗುವರೆಗೂ ಕೆಲಸ. ಬೇಕ ಅವಸ್ಥೆ. ಬೆಳಿಗ್ಗೆ ಬೇಗ ಎಬ್ಬಿಸ್ಬೇಕು, ಸ್ನಾನಕ್ಕೆ ಬಿಸ್ನೀರು, ಆಮೇಲೆ ತಿಂಡಿ, ಆಮೇಲೆ ಊಟ, ಆಮೇಲೆ ಬೇರೆ ಒಂದೆಲ್ಲ. ಆಯ್ತು ಅಂತ ಲೆಕ್ಕ ಹಾಕಿ ಇಲ್ಲಿ ಬಂದು ಕೂತ್ಕೊಳ್ಳೋಣವೇ. ನೀವು ಶುರು ಮಾಡಿದ್ರಿ ನೀರು ತಂದು ಕೊಡು ಅಂತೇಳಿ. ನಿಮಗೆ ಪದ್ಯ ಹೇಳಿದ ಮೇಲೆ ಬಾಯರಿಕೆ ಆಗ್ತದೆ ಗೊತ್ತಿರೋದಿಲ್ವಾ? ನೀರು ಇಟ್ಕೊಳ್ಳಿಕ್ಕೆ ಆಗುದಿಲ್ವಾ? ಮತ್ ನೀ ಅಂತಕ್ಕಿಲ್ಲ ಇಲ್ಲಿ ಕೆಲಸ ಮಾಡು ನಾನಿದ್ದಲ್ಲ ಇಲ್ಲಿ. ಹಾಗೆ ಸ್ವಾಮಿ ಮಾಡುವ ಬಿದ್ರೆ ನೋಡ್ ನನ್ನ ಪೂಜೆ ಅಂದಿದ್ದಂತೆ. ಆ ಗಾದೆ ಮತ್ ಸುಳ್ಳಾಗುದಿಲ್ಲ. ಈಗ ಕಳೆದ ವರ್ಷ ಆದ್ರೂ ನಿಮಗೆ ಕಾಲು ನೋವಿತ್ತು, ಉಪಕಾರ ಮಾಡುವ. ಈ ವರ್ಷ ಅಂತ ರೋಗ ನಿಮಗೆ ನಿನ್ನದು ಕೆಲಸ ಮಾಡಿಸು ಅಂತೇಳಿ ಅಷ್ಟೇ. ನನ್ನ ಹತ್ರ ಮಾಡಿಸು ಅಂತ. ನೀನು ಒಂದು ಗಳಿಗೆ ಕೂತ್ಕೊಳ್ಳಿಕ್ಕಿಲ್ಲ. ಯಾಕೆ ಹೇಳಿ, ನಾವು ಒಬ್ಬರೇ ಸಂಬಳ ತಗೊಳ್ಳೋದಲ್ಲ ಇಲ್ಲಿ. ಪಾಪ ನೀವು ಧರ್ಮ ಸೇವೆ ಮಾಡ್ತಿದ್ರಿ. ನೀವು ತಪ್ಪು ನಿಮ್ದಲ್ಲ, ತಪ್ಪು ಮಾಡ್ಕೊಂಡವ ನಾನು ಸ್ವಾಮಿ. ಅಂದ್ರೆ ಕೆಲಸ ಆಯ್ಕೆ ಮಾಡ್ಕೊಳ್ಳುವಾಗ ಇದೇ ಕೆಲಸ ಆಯ್ಕೆ ಮಾಡ್ಕೊಂಡೆ ನೋಡಿ. ಈ ಕೆಲಸ ಎಲ್ಲ ಆಯ್ಕೆ ಮಾಡ್ಕೊಂಡ್ರೆ ರಗಳೆ ಇಲ್ಲ ಆಗಿದೆ. ಮತ್ತೆ ರಾತ್ರಿ ಮುಗಿತಾ ಹೊಕ್ಕ ಮುಚ್ಚಿ ಮಾಡ್ಕೊಂಡಾಗ್ತದೆ. ಯಾವ ರಗಳೆ ಇಲ್ಲ ನಮ್ಮದು. ಹಾಗ ಯಾವ ದಿವಸವೇ ಆಗ್ಲಿ ರಾತ್ರಿ ಬೆಳವರಿ ಕಟ್ಟಿ ಎಂತ ಅವಸ್ಥೆ ಬರೋದು. ಹೋಗುದು ಬರುದು. ನಮಸ್ಕಾರ ಸ್ವಾಮಿ. ನಮಸ್ಕಾರ. ನಾನು ಪರಿಚಯ ಆಯ್ತು ನಿಮಗೆ? ಇಲ್ಲ. ಸಿಂಹಸ್ವರ. ಸಿಂಹಸ್ವರ್ಣ? ಹೌದು. ಇದೇ ಹೆಸರು ನಾವು ಯಾರೋ ಒಬ್ರು ಇದ್ರ 2 ವರ್ಷದ ಕೆಳಗೆ. ನಿಜವಾಗಿ ಹೌದು. ಅವರ ಆಳತನಕ್ಕೆ, ಅವರ ಸ್ವರಕ್ಕೆ ಸಿಂಹಸ್ವರ ಹೇಳುವ ಹೆಸರು ಉಂಟಲ್ಲ, ಸರಿಯಾದದ್ದೇ. ನಂಗೆ ಸಿಂಹಸ್ವರ ಅಂತ ಹೇಳಿದ್ರು. ಪಾಪ ಅವ್ರು ಈಗ ಇಲ್ಲ. ಯಾರು ಮಗ? ಅವ್ರ ಕಾಲ್ಗಂಟು ನೋವು ಆ ಮನೆಯಲ್ಲೇ ಇದ್ರು ಪಾಪ. ಯಾರು? ತೊಂಡಿ ಬಾವ. ನನಗೆ ಸಿಂಹಸ್ವರ ಅಂತ ಹೆಸರಿಟ್ಟಿದ್ದಾರೆ. ಅರಮನೆಯಲ್ಲಿ ಮಾತಾಡುವಾಗಿಲ್ಲ, ಮಾತಾಡಿದ್ರೆ ಕೆಲಸ ಬಂತಂತೆ ಲೆಕ್ಕ. ಸತ್ಯ ಹೇಳ್ತೇನೆ ಭಾಗವತ್ರೆ, ಕೆಲಸ ಮಾಡಿ ಮಾಡಿ ಸಾಕಾಗೋಯ್ತು. ಹಾಗ ಒಂದು ಗಟ್ಟಿ ತೀರ್ಮಾನ ತಗೊಂಡಿದ್ದಾರೆ. ಎಂತ ತೀರ್ಮಾನ? ಈ ವರ್ಷಕ್ಕೆ ಸಾಕು ಅಂತ. ಅಂದ್ರೆ ಬೇರೆ ಕಡೆ ಹೋಗುವ ನಿರ್ಣಯ ಮಾಡ್ತಾ ಬಿಟ್ಟು ಹೋಗುವಂತೇಳಿ. ಹೌದು. ಸ್ವಲ್ಪ ಸುಮ್ಮನುಳಿ. ಯಾಕೆ? ನಿನ್ನ ಮತ್ತು ನನ್ನೆಲ್ಲ ಬೇರೆ ಯಾರು ಕರೀತ್ರ? ಇದೆಲ್ಲ ಈ ಅಧಿಕ ಪ್ರಸಂಗ ಮಾತೆಲ್ಲ ಬೇಡ ನಿಂದು. ಎಂತಕ್ಕೆ? ಬೇರೆ ಯಾರು ಕರೆಯುವುದಿಲ್ಲ ಅಂತ ಹೇಳುದು ಬೇಡ. ಕರೆಯುವವರು ಬಹಳ ಜನ ಇದ್ದಾರೆ. ಆದ್ರೆ ಸಮಸ್ಯೆ ಏನು ಕೇಳಿ, ಇಲ್ಲಿಂದ ನಾವು ಬಿಟ್ಟು ಬೇರೆ ಕಡೆ ಹೋದಾಗ ಓದಲ್ ನಮಗೆ ಇಷ್ಟು ಕೊಡುದು ಯಾರ ವಿಷಯ ಅದು. ಇಷ್ಟೇ ಕೊಡ್ತಿದ್ರೆ ನೀವು ನಿಲ್ತಿದ್ರ? ನೀವು ಜಾಗ ಬಿಡ್ತಿದ್ರಿ. ಇಲ್ಲಿ 2 ಸಂಪಾದನೆ ಉಂಟು ಲೆಕ್ಕ ಇಲ್ಲೇ ಇದ್ರಿ ನೀವು. ನಾನು ಹೇಳುದು ಬೇಡ. ಸ್ವಾಮಿ ಒಂದು ವಿಚಾರ ಮಾಡ್ಬೇಕು. ಬಹಳ ವರ್ಷ ಇದ್ದವ ಬಿಟ್ಟು ಹೋಗ್ತಾನೆ ಅಂತ ಆದ್ರೆ ಒಂದೇ ಮನೆ ಕಡೆ ಸಮಸ್ಯೆಯು, ಆರೋಗ್ಯ ಸಮಸ್ಯೆಯು ಬಿಟ್ಟು ಹೋಗುದು ಸಹಜ ಅಲ್ವಾ? ಹಾಗಂತ ಸರಿಯಾಗಿದ್ರೆ ಬಿಟ್ಟು ಹೋಗೋ ಪ್ರಶ್ನೆ ಬರುವುದಿಲ್ಲ ಅಂತ. ತೊಂದರೆ ಆದ್ರೆ ಮಾತ್ರ ಬಿಟ್ಟು ಹೋಗುದಲ್ವಾ? ನಾನು ಒಂದ್ ಮಾತು ಹೇಳ್ತೀನಿ ಕೇಳಿ. ಉಳಿದವ್ರ ವಿಷಯ ನನಗೆ ಬೇಡ, ನಂಗೆ ಸಂಬಂಧಿತ ವಿಷಯ ಅಲ್ಲ. ನನ್ನ ವಿಷಯ ಮಾತ್ರ ಹೇಳ್ಕೊಳ್ಳುತ್ತ. ನಾನು ಬಂದ ಆ ದಿನದ ಇವತ್ತಿನವರೆಗೆ ನನಗೆ ಇಲ್ಲಿ ಯಾವ ಸಮಸ್ಯೆಯೂ ಆಗಲಿಲ್ಲ. ನಾವು ಸರಿ ಇದ್ರೆ ಸಮಸ್ಯೆ ಆಗುದೇ ಇಲ್ಲ. ಅದು ಮಾತೇ ಹಾಗೆ. ನಾವು ಒಳ್ಳೇದಾದ್ರೆ ಊರೇ ಒಳ್ಳೇದು ಅಂತ. ಮೊದಲು ನಾವು ಸರಿ ಇರ್ಬೇಕು, ಮತ್ತೇನು ಸಮಸ್ಯೆ ಆಗುದಿಲ್ಲ. ಇರ್ಲಿ ಬಿಡಿ. ಕೆಲಸ ಹೆಚ್ಚಾದಾಗ ಒಮ್ಮೊಮ್ಮೆ ಆ ಮಾತು ಬರುವುದು ಸಹಜವಾದರೂ ಸಹ ಅದೇ ಗಟ್ಟಿ ನಿರ್ಧಾರ ಅಂತಲ್ಲ. ನಿರ್ಧಾರ ಮಾಡ್ಲಿಕ್ಕೆ ನಾವ್ಯಾರು? ನಿರ್ಧಾರ ಮಾಡೋರು ಇವರು.
ನಾವು ಬೇಕಾ ಬೇಡ ಅಂತ ಹೇಳಿ ಅಲ್ವಾ? ಅವ್ರು ಎಲ್ಲಿವರೆಗೆ ಬಯಸ್ತಾರೋ ಅಲ್ಲಿವರೆಗಂತೂ ಗಟ್ಟಿಯದ್ ಲೆಕ್ಕ ಹಾಕಿಟ್ಕೊಂಡಿದ್ದೆ ನಾನು. ಕೊನೆಗೆ ನಿರ್ಣಯ ಕೊಡದ ಮೇಲೆ ಕೂತಾವ. ಕೊನೆ ನಿರ್ಣಯ ಕೊಡ ಮೇಲೆ ಕೂತಾವ ಅಲ್ವಾ? ಹಾಗೆ ಯಾಕೆ ಹೇಳಿದ್ದು ಈ ಅರಮನೆ ಚಾಕ್ರಿ ಅಂತದ್ದು ಅಂತ. ಹಾಗಂತ ನಾನು ಅವ್ನು ಕಡಿಮೆ ಜನ ಅಂತ ತಿಳ್ಕೊಳ್ಬೇಡಿ. ನನ್ನ ಅಣ್ಣ ಯಾರು ಗೊತ್ತುಂಟ? ಯಾರ? ಇಲ್ಲಿಯ ಸೇನಾಪತಿ ರಣಧೀರ. ಓಹ್, ನನ್ನ ಸ್ವಂತ ಅಣ್ಣ. ಅವ್ರ ತಮ್ಮನ? ತಮ್ಮ. ಅಯ್ಯಯ್ಯ ಮರ, ಒಬ್ಬೊಬ್ರು ಒಂದೊಂದು ಮನೆಯಲ್ಲ. ಅವ್ರು ಹಾಗೆ ನಾ ಹೀಗೆ. ಅವ್ರ ಹತ್ರ ನಾ ಪಡ್ಕೊಂಡೆ. ಅಣ್ಣ ನಿನಗೆ ಒಳ್ಳೆ ಹುದ್ದೆ ಉಂಟು, ಅರಮನೆಯಲ್ಲಿ ನನಗೊಂದು ಒಳ್ಳೆ ಹುದ್ದೆ ಕೊಡಿಸು ಅಂತ ಹೇಳಿದ್ರೆ ಏನ್ ಹೇಳಿದೆ ಗೊತ್ತುಂಟ? ಏನ್ ಹೇಳ್ದ? ಮೂರ್ಖ ಶಿಖಾಮಣಿ, ನೀನು ವಿದ್ಯಾಭ್ಯಾಸ ಮಾಡ್ಕೊಂಡು ಬಾ ಅಂತೇಳಿ ಗುರುಮಠ ಕಳುಹಿಸಿ ಕೊಟ್ರೆ ಏನು ಕಲಿಯದೆ ಬಂದಿದ್ದೀಯ, ಏನು ಕಲಿಯದಿದ್ದವರಿಗೆ ಅರಮನೆಯಲ್ಲಿ ಚಾಕರಿ ಮಾಡುವುದೇ ಕೆಲಸ ಅಂತ ಹೇಳಿದ. ಹೌದಾ? ನನಗೆ ಅದೇ ಬೇಸರ ಮಾರಾಯ. ಎಷ್ಟೇ ಪ್ರಯತ್ನ ಮಾಡಿದ್ರು ವಿದ್ಯೆ ನನ್ನ ತಲೆಗೆ ಹೋಗುದಿಲ್ಲ ಭಾಗವತ್ರೆ. ವಿದ್ಯೆ ಕಲಿಲಿಲ್ಲ? ಕಲಿಲಿಲ್ಲ. ದೇವ್ರು ದೊಡ್ಡವ ಮರೆಯ. ಎಂತಕ್ಕೆ? ನಿನಗೆ ಎಂತ ವಿದ್ಯೆ ಗೊತ್ತಿರ್ಲಿದ್ರು ಇಷ್ಟು ಜೋರಿದ್ದೆ ನೀನು. ಏನಾದ್ರೂ 4 ಅಕ್ಷರ ಕಲಿತು ವಿದ್ಯೆ ಗೊತ್ತಿದ್ರೆ ಇಡೀ ಊರ್ ತೆಗಿತಿದ್ದೆ ನೀನು. ಎಲ್ಲೇ ಹೊಟ್ಟೆಗಿಚ್ಚು ಮಾರ ನಿಮಗೆ. ನಂಗೆ ಈಗ ಸತ್ಯ ವಿಷಯ ಗೊತ್ತಾಯ್ತು. ಎಂತ ವಿಷಯ? ನನ್ನ ತಲೆಗೆ ಯಾಕೆ ವಿದ್ಯೆ ಹತ್ತಿಲ್ಲ ಅಂತ ಹೇಳಿ. ನಿಮ್ಮ ಶಾಪ ನಂಗೆ ಈಗ ಗೊತ್ತಾಯ್ತು. ಯಾವ ಜಾತಿಯ ಶಾಪ ಆದ್ರೂ ಬೇಕು, ನಿಮ್ ಜಾತಿಯ ಶಾಪ ಯಾರಿಗೂ ಬೇಡ. ಒಳಕೊಳ್ಳಿಕ್ ಬಾಹಿರಗಳು ಉಂಟದು. ಅದಲ್ಲ, ಬೇರೆ ಉದ್ಯೋಗ ಸಿಕ್ತಿತ್ತು ಅಂತ ಹೇಳಿದ್ದಾನು. ಯಾಕೆ ಹೇಳಿದ್ದಾನು? ಈ ಅರಮನೆಯಲ್ಲಿ ರಗಳೆ ಸ್ವಲ್ಪ ಅಲ್ಲ. ಮಹಾರಾಜರಿಗೊಬ್ಬ ಭಾವ ಇದ್ದಾನೆ, ಹೆಂಡತಿಯ ತಮ್ಮ, ಶಿವಮಣಿ ಅಂತ ಅವನ ಹೆಸರು. ಅವನ್ ಯಾಕೆ ಸಾಯುವುದಿಲ್ಲ ಮರೆ? ಅವನಿಗೆ ಕೈ ಕಾಲಲ್ಲಿ ಬಲ ಇಲ್ಲ. ಹೊಯ್ ನಿಂತು ಕೂತ್ಕೊಳ್ಳಿಕ್ ಆಗುದಿಲ್ಲ, ಕೂತ್ಕೊಂಡು ನಿಲ್ಲಿಕ್ ಆಗುದಿಲ್ಲ. ಅವನು ಸೇವೆ ಮಾಡುದು ನಾನು ಮರೆ. ಎಲ್ಲ ಕೆಲಸ ಒಂದೇಳಲ್ಲ. ಅವನು ಬೆಳಗ್ಗೆ ಎಬ್ಬಿಸುವುದು, ಸ್ನಾನ ಮಾಡಿಸುವುದು, ತಿಂಡಿ ತಿನ್ನಿಸುವುದು, ಊಟ ಮಾಡಿಸುವುದು, ಮನೆಗೆ 2 ಕೆಲಸ ನಾನೇ ಮಾಡಿಸುವುದು. ಸತ್ಯ ಹೇಳ್ತೆ ಭಾಗವತ್ರ. ಈ ಕೈಕಾಲ ಸರಿ ಇದ್ದವರು ಚಾಕ್ರಿ ಮಾಡೋದು ಯಾವ ಸತ್ತವನಿಗೂ ಹಬ್ಬ ರಗಳೆ ಅಂತ ನೀವು ಸಿಹಿ ಹೇಳುದಲ್ಲ. ಕಳೆದ ವರ್ಷ ನಿಮ್ ಹೆಂಡತಿಗೆ ಕಷ್ಟ ಆಗಿದೆ ಅಂತ ಅವ್ರ ಹತ್ರ ಕೇಳಿ. ನೀವು ಕಾಲ ಮುಖ ಕೂತಿದ್ದಲ್ಲ, ಸೇವೆ ಮಾಡಿದವ್ರು ನೋಡಿ ಅವ್ರಿಗೆ ಕಷ್ಟ ಆಗುದು ಬೇಕಾ? ಮತ್ತೆ ಈ ಕೈಕಾಲ ಸರಿ ಇಲ್ದಿದ್ದವ್ರು ಸುಮ್ಮನಾದ್ರೂ ಕೂತ್ಕೊಳ್ತಾರ? ಇಷ್ಟಿಷ್ಟು ತಿನ್ನುವುದು. ಅವರಿಗೆ ಬಾಯಿ ರುಚಿ ಹೆಚ್ಚು. ಬಾಯಿ ರುಚಿ ಹೆಚ್ಚು. ತೋಡು ತೋಡು ತೋಡು. ಕಳೆದ ವರ್ಷ ನೀವು ಹೇಳಿದಾಗ ಕೇಳಿದ್ದೆ. ಹೌದೇ? ಬೆಳಸಿಗೆ ಬಟ್ಟೆ ಮಾಡಿ, ಹಸಿ ತಂಬಳಿ ಮಾಡಿ, ಹಪ್ಪ ಸುಟ್ಕೊಡಿ, ಗುಳುಮು ಗುಳುಮು ನುಗ್ತೀರಿ, ಆಮೇಲೆಲ್ಲ ಕೂತ್ಕೊಳ್ತೀರಿ. ತೋರಿಸೋದು ಯಾರು? ಅವ್ರ ಅವಸ್ಥೆ ಬೇಕಾ? ಇವನು ಹಾಗೆ ಮರೆಯರೆ ಇಷ್ಟು ತಿಂದಾದ್ಮೇಲೆ ಹೀಗಂತ ಸರಿಯಾದ ಕೈ ಎತ್ತನ ತಗೊಂಡೆ ಕೂರ್ಸುವುದು. ಕೂರ್ಸಿ ಬಿಟ್ಟು ಬರ್ಲಿಕ್ಕಿಲ್ಲ, ಅವ್ರು ಬೀಳ್ತಾ. ಅವಂದು ಆಗುವವರೆಗೂ ಅಲ್ಲೇ ಹಿಡ್ಕೊಂಡು ನಿಂತ್ಕೊಳ್ಳೋದು. ಸನ್ನಿವೇಶ ಕಲ್ಪನೆ ಮಾಡ್ಕೊಳ್ಳಿ. ನನ್ನ ಅವಸ್ಥೆ ಏನಾಗಬೇಡ. ಕೆಲವು ದಿವಸ ಊಟವೇ ಬಿಟ್ಟಿದ್ದೆ. ಈಗ ಸತ್ಯ ಹೇಳತ್ನ. ಹೊಯ್ ನಾನೀಗ ಊಟ ಮಾಡೋ ಕಣ್ಣು ಮುಚ್ಕೊಂಡೆ ಊಟ ಮಾಡು. ಕಣ್ಣು ಬಿಟ್ರು ಅದೇ ಕಣ್ಣಾಗ. ನನ್ನ ಅವಸ್ಥೆ ಯಾರಿಗೂ ಬೇಡ. ಸಿಟ್ಟು ಬಂದು ಒಂದೊಂದ್ಸರ್ತಿ ಅವನು ಕುತ್ತಿಗೆ ತಿರುಪುಳ ಮಾಡುತ್ತ. ಹಾಗ ಅವನು ಸುದ್ದಿಗೆ ಹೋದ್ರೆ ನನ್ನ ಬಿಡ್ತಾರ? ಆದ್ರೂ ಒಂದು ವಿಚಿತ್ರ ಲೆಕ್ಕ ಹಾಕಿ ನೋಡಿ. ನಾನು ಕೈಕಾಲ ಸರಿ ಇದ್ದವನು ಚಾಕರಿ ಮಾಡ್ತಾ ಇದ್ದಾನೆ. ಅವೊಬ್ಬ ಅಂಗವಿಕಲ. ಅವನು ಸೇವೆ ಮಾಡಿದ್ರಿಂದ ಆ ಕಿಂಚಿತ್ತು ಪುಣ್ಯ ಆದ್ರೂ ಮುಂದೆ ಸಿಗಬಹುದು. ಖಂಡಿತ ಸಿಗ್ತದೆ. ಆಗ ಆಲೋಚನೆ ಮಾಡ್ತೇನೆ. ಇರ್ಲಿ ಬಿಡಿ, ದೊಡ್ಡ ವಿಷಯ ಅಲ್ಲ. ಈಗ ನೋಡಿ ಅರಮನೆಯಲ್ಲಿ ಕರೆ ಬಂತಲ್ಲ, ನಾಳೆ ಅರಮನೆಯಲ್ಲಿ ಮದುವೆ ಅಂತೆ. ಯಾರಿಗೆ ಮದುವೆ ಅಂತಂತಿಲ್ಲ. ಅರಮನೆಯಲ್ಲಿ ಮದುವೆ ಕೆಲಸ ಸ್ವಲ್ಪ ಇರ್ತದ. ಅದು ಮಹಾರಾಜರಿಗೆ ಕಾಣುವುದೇ ನಾನು ಮರೆಯರೆ. ಹೇಳಿ ಅವ್ರಿಗೊಂದು ಹೇಳ್ಕಳ್ಸಿ ಅಂತ ಹೇಳಿ. ಹೋಗ್ತಿದ್ರೆ ಆಗುದಿಲ್ಲ. ಈಗ ಅಣ್ಣ ಬೈತಾನೆ, ಎಷ್ಟು ಕೆಲಸ ಉಂಟು ಏನ್ ಕತೆ ಗೊತ್ತಿಲ್ಲ. ಎಂತದ್ದೇ ಆಗ್ಲಿ ಆ ಕಡೆ ಹೋಗ್ಬರ್ತೇನೆ.